ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇಡೀ ಕರಾವಳಿಯೇ ಬೆಚ್ಚಿ ಬೀಳುವಂಥ ಮತ್ತೊಂದು ಭೀಕರವಾದಂಥ ಘಟನೆ ನಡೆದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ BC ರೋಡ್ನಿಂದ ಅತ್ಯಂತ ಆಘಾತಕಾರಿ ಮತ್ತು ಕಹಿ ಸುದ್ದಿಯೊಂದು ನಿನ್ನೆ ಸಂಜೆ ಹೊರಗೆ ಬಂತು. BC ರೋಡ್ನ ಜನನಿಬಿಡ ಜಾಗ ಅದು. KSRTC ಹೊಸ ಬಸ್ ಸ್ಟಾಪ್. ಕೇವಲ 21 ವರ್ಷದ ಲಾವಣ್ಯ ಅನ್ನೋ ಯುವತಿಯ ಬದುಕು ಅಷ್ಟೊಂದು ಸಾರ್ವಜನಿಕರ ಕಣ್ಣೆದುರು ಅತ್ಯಂತ ಭೀಕರವಾಗಿ ಎಂಡಾಗಿದ್ದು ಯಾರೂ ಕೂಡ ಊಹೆ ಮಾಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸುತ್ತಲೂ ನೂರಾರು ಜನರಿದ್ದರು, ಆದರೆ ಒಬ್ಬ ವ್ಯಕ್ತಿ ಅಮಾನವೀಯವಾಗಿ ನಡೆಸಿದಂಥ ಭೀಕರವಾದಂಥ ಹಲ್ಲೆ ಆಕೆ ಸ್ಥಳದಲ್ಲೇ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗಿ ಬಂತು. ಯಾರೊಬ್ಬರು ರಕ್ಷಣೆಗೆ ಬರಲೇ ಇಲ್ವಲ್ಲಪ್ಪ ಅನ್ನೋ ಆಕ್ರೋಶ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಬರ್ತಾ ಇರೋದು. ಕೇವಲ ಜಿದ್ದಿನ ಮನಸ್ಥಿತಿ, ಹಳೆಯ ಪ್ರೀತಿ, ದ್ವೇಷ, ಈ ಘೋರ ದುರಂತದ ಸಂಪೂರ್ಣ ಸತ್ಯವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಲಾವಣ್ಯ ಕಲ್ಲಡ್ಕದ ಖಾಸಗಿ ಸಂಸ್ಥೆಯೊಂದರಲ್ಲಿ ಕೆಲಸ ಮುಗಿಸಿ ತನ್ನ ಊರಿಗೆ ಹೋಗಲಿಕ್ಕೆ ಅಂತ ಬಸ್ ಹತ್ತಾ ಇದ್ದಂಥ ಸಮಯ. ಖಾಸಗಿ ನರ್ಸಿಂಗ್ ಹೋಮ್ ಕೆಲಸ ಮುಗಿಸಿ ಕಕ್ಕೆ ಪದವಿಗೆ ಹೋಗಲಿಕ್ಕೆ ಬಸ್ ಹತ್ತಾ ಇದ್ಲು. ಅದೇ ಬಸ್ನಲ್ಲಿ ಈ ಆರೋಪಿ ಪ್ಲ್ಯಾನ್ ಮಾಡಿ ಬಂದು ಕುಳಿತುಕೊಂಡ್ಬಿಟ್ಟಿದ್ದಾನೆ. ನೋಡಿ, ಬಸ್ ಒಳಗೆ ಇಬ್ಬರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಇದರಿಂದ ಗಾಬರಿಗೊಂಡಂಥ ಲಾವಣ್ಯ ಏನು ಮಾಡ್ತಾಳೆ, ತಕ್ಷಣ ಬಸ್ನಿಂದ ಕೆಳಗಿಳಿದು ರಕ್ಷಣೆಗೋಸ್ಕರ ಓಡಿ ಹೋಗ್ತಾಳೆ. ಯಾಕೆಂದರೆ ಆರಂಭದಲ್ಲೇ ಆತ ಮಾರಕಾಸ್ತ್ರವನ್ನು ತಂದಿದ್ದಾನೆ ಅನ್ನೋದು ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಆಕೆಯನ್ನು ಬೆನ್ನಟ್ಟಿದಂಥ ವ್ಯಕ್ತಿ ತನ್ನ ಬಳಿ ಇದ್ದಂಥ ಮಾರಕಾಸ್ತ್ರದಿಂದ ತೀವ್ರವಾಗಿ ಹಲ್ಲೆ ನಡೆಸ್ತಾನೆ. ತಕ್ಷಣಕ್ಕೆ ಗಾಯಗೊಂಡಂಥ ಲಾವಣ್ಯಳನ್ನು ಆಸ್ಪತ್ರೆಗೆ ದಾಖಲಿಸುವಂಥ ಪ್ರಯತ್ನ ಮಾಡಿದ್ರಾದರೂ ಅಷ್ಟರಲ್ಲೇ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಡುತ್ತೆ. ಅಲ್ಲಿನ ಕೆಲವೊಬ್ಬರು ಜನರು ದೂರದಿಂದಲೇ ಕೂಗ್ತಾ ಇರೋದು, ಕಲ್ಲೆಸಿತಾ ಇರೋದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆದರೂ ಕೂಡ ಆತ ಬಂದಿರತಕ್ಕಂಥ ಕೆಲಸವನ್ನು ಮುಗಿಸ್ಬಿಡ್ತಾನೆ. ಅವನಿಗೆ ಗೊತ್ತು, ಒಂದು ಕನ್ಫರ್ಮ್, ಜನರಂತರೂ ನನ್ನ ಹತ್ರಕ್ಕಂತರೂ ಬರೋದಿಲ್ಲ ಅಂತ. ಆತನ ಕೆಲಸ ಸಕ್ಸಸ್ ಆದಮೇಲೆ ಅಲ್ಲಿಂದ ಅವನು ಹೋಗೋದು. ನೋಡಿ, 4 ವರ್ಷಗಳ ಹಿಂದೆ ಲಾವಣ್ಯ ಮತ್ತು ಚೇತನ್ ಇಬ್ಬರ ನಡುವೆ ಪ್ರೇಮ ಸಂಬಂಧವಿದೆ. ಅದನ್ನು ಅವ್ರ ಕುಟುಂಬದವರು ಕೂಡ ಒಪ್ಕೊಳ್ತಾರೆ. ಆರಂಭದಲ್ಲಿ ತುಂಬ ಪೀಡಿಸ್ತಾ ಇದ್ದ, ಒತ್ತಾಯ ಮಾಡ್ತಾ ಇದ್ದ ಪ್ರೀತಿಗೋಸ್ಕರ ಅಂತ. ಅದಾದಮೇಲೆ ಅವರಿಬ್ಬರ ನಡುವೆ ಯಾವುದೋ ಕಾರಣಗಳಿಂದ ಬ್ರೇಕಪ್ ಆಗುತ್ತೆ. ಆದರೂ ಕೂಡ ಚೇತನ್ ಲಾವಣ್ಯಳನ್ನು ಬಿಡದೇ ತೊಂದರೆ ಕೊಡ್ತಾ ಇದ್ದಂಥ ಅವ್ರ ಕುಟುಂಬಸ್ಥರು ಮಾಹಿತಿ ಕೂಡ ಕೊಡ್ತಾರೆ. ನಿನ್ನೆ ಕೂಡ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳವಾಗಿದೆ ಅಂತಲೂ ಕೂಡ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಕೂಡ ಮಾಧ್ಯಮಗಳ ಮುಂದೆ, ಪೊಲೀಸರ ಮುಂದೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಏನಾಯಿತು ಅಸಲಿಗೆ ಅಂತ. ಈ ಉಳಿ ಗ್ರಾಮದ ಕಕ್ಕೆ ಪದವು ನಿವಾಸಿಯಾಗಿರ್ತಕ್ಕಂಥ ಗೌತಮ್ ಅನ್ನೋರ ಪತ್ನಿ ಮತ್ತು ಪತ್ನಿಯ ತಂಗಿ ಈ ಲಾವಣ್ಯ ಕಲ್ಲಡ್ಕ ಪುಷ್ಪರಾಜ್ ನರ್ಸಿಂಗ್ ಹೋಮ್ನಲ್ಲಿ ನರ್ಸಿಂಗ್ ಕೆಲಸ ಮಾಡ್ಕೊಂಡಿದ್ದವರು. ಲಾವಣ್ಯರಿಗೆ ಗುರುವಾರ ಅಂದರೆ ಜುಲೈ 17 ಹಗಲು ಪಾಳಿ ಕೆಲಸ, ಮಾರ್ನಿಂಗ್ ಶಿಫ್ಟು. ಇನ್ನು ಲಾವಣ್ಯ ಅವರ ಅಕ್ಕ ಚೈತ್ರರಿಗೆ ನೈಟ್ ಶಿಫ್ಟ್ ಕೆಲಸ ಇತ್ತು. ಗುರುವಾರ ಸಂಜೆ ಸುಮಾರು 5:45 ಆ ಸಮಯ ಚೈತ್ರ ಅವರು ಪತಿಯ ಮೊಬೈಲ್ಗೆ ಕರೆ ಮಾಡಿ BC ರೋಡ್ KSRTC ಬಸ್ನಲ್ಲಿ ಲಾವಣ್ಯ ಕಕ್ಕೆ ಪದವಿಗೆ ಬರಲಿಕ್ಕೆ ಅಂತ ಕುಳಿತುಕೊಂಡಿದ್ದಾಳೆ. ಆಕೆಗೆ ಆ ಚೇತನ್ ಅನ್ನೋನು ಕಿರುಕುಳ ಕೊಡ್ತಾ ಇದ್ದಾನಂತೆ. ನೀವು ಲಾವಣ್ಯರ ಮೊಬೈಲ್ಗೆ ಕರೆ ಮಾಡಿ ಅಂತ ಫೋನ್ ಮಾಡಿ ತಿಳಿಸ್ತಾರೆ. ಅದರಂತೆ ಗೌತಮ್ ಕೂಡ ಕರೆ ಮಾಡಿದಾಗ ಲಾವಣ್ಯ ಕರೆಯನ್ನು ಸ್ವೀಕರಿಸಿ ಫೋನನ್ನು ರಿಸೀವ್ ಮಾಡಿ ಚೇತನ್ ನನಗೆ ಕಿರುಕುಳ ಕೊಡ್ತಾ ಇದ್ದಾನೆ ಸತ್ಯ ಅಂತ ಹೇಳುವಷ್ಟರಲ್ಲಿ ಆಕೆ ಜೋರಾಗಿ ಕಿರ್ಚೋದು ಕೇಳಿಬರುತ್ತೆ. ಗೌತಮ್ ಬೇಗ ಜಾಗಕ್ಕೆ ಹೋಗೋದ್ರೊಳಗೆ ಆ BC ರೋಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಆ ಸ್ನೇಹಿತ ಅಜಯ್ ಅನ್ನೋರಿಗೂ ಕೂಡ ಬೇಗ ಫೋನ್ ಮಾಡಿ ಗೌತಮ್ ಅನ್ನೋರು BC ರೋಡ್ KSRTC ಬಸ್ ನಿಲ್ದಾಣದಲ್ಲಿ ಚೇತನ್ ಅನ್ನೋ ಹುಡುಗ ನನ್ನ ಪತ್ನಿಯ ತಂಗಿ ಲಾವಣ್ಯಳಿಗೆ ಕಿರುಕುಳ ಕೊಡ್ತಾ ಇದ್ದಾನೆ, ನೀನು ಕೂಡಲೇ ಅಲ್ಲಿಗೆ ಹೋಗು ಅಂತ ತುಂಬ ಅಳ್ತಾ ದುಃಖವಾಗಿ ಭಾವುಕವಾಗಿ ಹೇಳ್ತಾರೆ. ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಅಜಯ್ ಕಾಲ್ ಕಟ್ ಮಾಡಿದ್ದಾರೆ. ಸುಮಾರು 10 ನಿಮಿಷದ ನಂತರ ಗೌತಮ್ ಅವ್ರಿಗೆ ಕರೆ ಮಾಡಿದಂಥ ಅಜಯ್ KSRTC ಬಸ್ ನಿಲ್ದಾಣದಲ್ಲಿ ಲಾವಣ್ಯಳ ಪ್ರಾಣ ಪಕ್ಷಿ ಹಾರು ಹೋಗಿಬಿಟ್ಟಿದೆ, ನೀನು ಕೂಡಲೇ ಬಾ ಅಂತೇಳಿ ಅವರು ಕೂಡ ತುಂಬ ಭಾವುಕವಾಗಿ ಹೇಳ್ತಾರೆ. ನೋಡಿ, ಈ ಹಿನ್ನೆಲೆ ಗೌತಮ್ ಅವರು ಬೆಳ್ತಂಗಡಿ ಸರಳಿಕಟ್ಟೆಯಿಂದ ಆ ಊರವರಾದಂಥ ಸುರೇಶ್, ವಸಂತ ಅನ್ನೋರೊಂದಿಗೆ ಘಟನಾ ಸ್ಥಳಕ್ಕೆ ಬರ್ತಾ ಇರಬೇಕಾದ್ರೆ ಲಾವಣ್ಯಳ ಮೃತದೇಹವನ್ನು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸ್ತಾ ಇರ್ತಕ್ಕಂಥ ದೃಶ್ಯ ನೋಡಿ. ನೇರವಾಗಿ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಬಂದು ಲಾವಣ್ಯಳ ಮೃತದೇಹವನ್ನು ನೋಡಿರೋದು ಅವರು. ತಲೆಯ ಹಿಂಬದಿ ಇರ್ಬೋದು, ತುಂಬ ಗಂಭೀರವಾದಂಥ ಗಾಯಗಳೇ ಆಗಿರೋದು. ಆತ ತಂದಿರತಕ್ಕಂಥ ಮಾರಕಾಸ್ತ್ರಗಳನ್ನು ನೋಡಿಬಿಟ್ರೆ ಇಡೀ ಕರಾವಳಿ ಈ ಘಟನೆಯಿಂದ ಯಾಕೆ ಬೆಚ್ಚಿ ಬೀಳುತ್ತೆ ಅಂದರೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಕೇಳಿ ಬರ್ತಾ ಇರೋದು. ಸಂಜೆ 6 ಗಂಟೆ ಜನನಿಬಿಡ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಏನೇ ಇಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆಗಳು ಹೇಳ್ತಾ ಇರೋದು. ನೋಡಿ, ಸಾರ್ವಜನಿಕರು, ಅನೇಕ ಲೀಡರ್ಸ್ಗಳು ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಇಂಥ ಮನಸ್ಥಿತಿಯ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಜಾಗ ಇರಬಾರ್ದು, ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನಿಮಗೆ ವಿಷಯ ತಿಳಿತಾ ಇದ್ದಾಗ ದಕ್ಷಿಣ ಕನ್ನಡ ಜಿಲ್ಲಾ ಇಲಾಖೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ನಂತರ ತಲೆಮರೆಸ್ಕೊಂಡಿರ್ತಕ್ಕಂಥ ಆರೋಪಿಗಾಗಿ ಪೊಲೀಸ್ನವರು ತೀವ್ರ ಹುಡುಕಾಟ ನಡೆಸ್ತೀವಿ ಅನ್ನೋ ಕನ್ಫರ್ಮೇಷನ್ ಕೊಟ್ಟರು. ಬಸ್ ನಿಲ್ದಾಣದ ಸುತ್ತಮುತ್ತಲಿನ CCTV ದೃಶ್ಯಾವಳಿಗಳನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲಾಯಿತು.
ಅದಾದಮೇಲೆ ಇದೇ ಘಟನೆಯ ಸಂಬಂಧವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವಿಶೇಷ ತಂಡಗಳು ಈ ಒಂದು ಪ್ರಕರಣವನ್ನು ಬೆನ್ನಟ್ಟಿದ ನಂತರ 24 ಗಂಟೆಗಳ ಒಳಗಾಗಿ ಆರೋಪಿ ಚೇತನನ್ನು ಬಂಧಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ತಲೆಮರೆಸ್ಕೊಂಡಿದ್ದಂಥ ಆತನನ್ನು ಮೊಬೈಲ್ ಲೊಕೇಶನ್ ಮತ್ತು CCTV ಆಧಾರದ ಮೇಲೆ ಪೊಲೀಸ್ನವರು ಪಂಜರಕ್ಕೂ ಕೂಡ ತಳ್ಳಿದ್ದಾರೆ. ಒಬ್ಬ ಅಮಾಯಕ ಯುವತಿಯ ಕನಸುಗಳು ಈಗ ಅರ್ಧದಲ್ಲೇ ಚಿಗುರೊಡೆಯುವ ಮುನ್ನವೇ ಬಾಡಿ ಹೋಗಿರೋದು ಅತ್ಯಂತ ಬೇಸರವಾದ ಸಂಗತಿ. ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥ ಘಟನೆಗಳು ನಡೆದಾಗ ಜನರು ಕೂಡ ಕೇವಲ ಮೂಕ ಪ್ರೇಕ್ಷಕರಾಗಿ ನಿಲ್ಲೋ ಬದಲು ಹೆಣ್ಣುಮಕ್ಕಳ ರಕ್ಷಣೆಗೆ ಧಾವಿಸಬೇಕಾದಂಥ ಅನಿವಾರ್ಯತೆ ಇವತ್ತಿನ ಸಮಾಜಕ್ಕಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಲಾವಣ್ಯ ಅವ್ರ ಕುಟುಂಬಕ್ಕೆ ಈಗ ದುಃಖ ಭರಿಸುವಂಥ ಶಕ್ತಿಯನ್ನು ಕೊಡಲಿ, ಆಕೆಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ನಾವು ಕೂಡ ಆಶಿಸ್ಬೋದು. ಆದರೆ ಅವರು ಕುಟುಂಬದಲ್ಲಾದಂಥ ಈ ಬ್ರೇಕಪ್ಪು, ಈ ಪ್ರೀತಿ, ಹೆಣ್ಮಕ್ಳು ಒಂದನ್ನು ಕಲಿಬೇಕಾಗಿದೆ. ಯಾಕೆಂದರೆ ನಿಮಗೆ ಲಾವಣ್ಯ ಮತ್ತು ಚೇತನ್ ನಡುವೆ 4 ವರ್ಷಗಳ ಹಿಂದಿನ ಪ್ರೀತಿ, 4 ವರ್ಷಗಳ ಹಿಂದೆ ಇವರ ಬ್ರೇಕಪ್ ಕೂಡ ಆಗಿದೆ. ಬ್ರೇಕಪ್ ಆದ ನಂತರ ಇಬ್ಬರ ನಡುವೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ. ಆದರೂ 4 ವರ್ಷದ ನಂತರ ಚೇತನ ಮನಸ್ಸಿನಲ್ಲಿ ಸೇಡಿನ ಜ್ವಾಲೆ ಈ ರೀತಿಯಾಗಿ ಹೊಗೆ ಹಾಡ್ತಾ ಇದೆ ಅಂದರೆ ಹಳೆಯ ಬ್ರೇಕಪ್ಗೆ ಈಗ ಯಾಕೆ ಈ ಥರದ ಪ್ರತೀಕಾರವನ್ನು ತೀರಿಸ್ಕೊಂಡ ಅನ್ನೋದನ್ನು ಕೂಡ ಪೊಲೀಸ್ನವರು ತನಿಖೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧವಾಗಿ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ನಿಮಗೆ ಬಂಧನದ ಬೆನ್ನಲ್ಲೇ ಲಾವಣ್ಯ ಕುಟುಂಬಸ್ಥರು ಬಿಚ್ಚಿಟ್ಟಿರ್ತಕ್ಕಂಥ ಸತ್ಯ ಇಡೀ ತನಿಖೆಯ ದಿಕ್ಕನ್ನು ಬದಲಾಯಿಸ್ತಾ ಇದೆ. ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೇ ಇದ್ದರೂ ಕೂಡ ಚೇತನ ಮನಸ್ಸಿನಲ್ಲಿ ಹಳೆಯ ದ್ವೇಷ ಹೇಗೆ ಜೀವಂತವಾಗಿತ್ತು. ನಿನ್ನೆ ಸಂಜೆ ಕಲ್ಲಡ್ಕದಿಂದ ಬರ್ತಾ ಇದ್ದಂಥ ಬಸ್ನೊಳಗೆ ನುಗ್ಗಿ ಆಕೆಯನ್ನು ಹೊರಗೆಳೆದು ತರಬೇಕಾದ್ರೆ ಆತನ ತಲೆಯಲ್ಲಿ ಯಾವ ವಿಕೃತವಾದಂಥ ಆಲೋಚನೆ ಓಡ್ತಾ ಇತ್ತು. ಇದೆಲ್ಲದರ ಕರಾಳ ಸತ್ಯ ಈಗ ಪೊಲೀಸ್ ತನಿಖೆಯಿಂದ ಹೊರಬರಬೇಕು. ವೀಕ್ಷಕರೇ, ಒಂದು ಮಾತಂತರೂ ಸತ್ಯ, BC ರೋಡ್ ಬಸ್ ನಿಲ್ದಾಣದಲ್ಲಿ ನಡೆದಂಥ ಈ ಘೋರ ದುರಂತ ಇವತ್ತು ಕೇವಲ ಲಾವಣ್ಯ ಅವರ ಕುಟುಂಬವನ್ನಷ್ಟೇ ಅಲ್ಲ, ಇಡೀ ಸಮಾಜವನ್ನೇ ತಲೆ ತೆಗೆಸುವಂತೆ ಮಾಡಿರೋದು. ಈ ದುಃಖದ ಸಂದರ್ಭದಲ್ಲಿ ನಾವು ಸಮಾಜವಾಗಿ ಮತ್ತು ಪೋಷಕರಾಗಿ ಕೆಲವು ಪ್ರಮುಖ ವಿಷಯಗಳನ್ನು ಯೋಚಿಸಲೇಬೇಕು. ಮೊದಲನೇದಾಗಿ ಇಂದಿನ ಯುವ ಪೀಳಿಗೆ, ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳು ನೋ ಅಥವಾ ನಿರಾಕರಣೆ ಗೌರವಿಸೋದನ್ನು ಕಲಿಸ್ಕೊಡ್ಬೇಕು. ಪ್ರೀತಿ ಅನ್ನೋದು ಜಿದ್ದಲ್ಲ, ಅದು ಬಲವಂತವೂ ಅಲ್ಲ. ಒಬ್ಬ ಹೆಣ್ಣು ಮಗಳು ತನಗಿಷ್ಟ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾಗ ಆಕೆ ನಿರ್ಧಾರವನ್ನು ಗೌರವಿಸೋ ಕನಿಷ್ಠ ಸಂಸ್ಕಾರ ಪ್ರತಿಯೊಬ್ಬ ಯುವಕನಿಗೂ ಕೂಡ ಇರಬೇಕಾಗತ್ತೆ. ಅದನ್ನು ಬಿಟ್ಟು ತನ್ನ ಅಹಂಕಾರಕ್ಕೆ ಧಕ್ಕೆ ಆಯಿತು, ನನಗೆ ಮೋಸ ಮಾಡಿಬಿಟ್ಲು, ಮೊದಲು ಒಪ್ಕೊಂಡಿದ್ಲು, ನನ್ನ ಜೊತೆ ಆಟ ಆಡಿಬಿಟ್ಲು, ನನ್ನನ್ನು ಉಪಯೋಗಿಸ್ಕೊಂಡ್ಬಿಟ್ಲು, ನೋಡಿ ಇಂಥ ವಿಕೃತ ಹಾದಿ ಹಿಡಿಯೋದು ಮನುಷ್ಯತ್ವನೇ ಅಲ್ಲ ಅನಿಸ್ಬಿಡುತ್ತೆ. ಇಂಥ ಸೈಕೋ ಮನಸ್ಥಿತಿಗಳು ಸಮಾಜದಲ್ಲಿ ಬೆಳೀಲಿಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಪೋಷಕರು ತಮ್ಮ ಮಕ್ಕಳ ನಡವಳಿಕೆಗಳ ಮೇಲೆ ಸೂಕ್ಷ್ಮ ನಿಗಾ ಇಡಬೇಕು. ಇನ್ನು ಎರಡನೇದಾಗಿ ಅತ್ಯಂತ ಬೇಸರದ ಸಂಗತಿ ಅಂದರೆ ನಮ್ಮ ಸಮಾಜದ ಮೌನ. ನಿಮಗೆ ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ಹೆಣ್ಣು ಮಕ್ಕಳು ಕಿರ್ಚಾಡ್ತಾ ಇರಬೇಕಾದ್ರೆ ಜೀವ ಉಳಿಸ್ಕೊಳ್ಳಿಕ್ಕೆ ಓಡ್ತಾ ಇದ್ದಾಳೆ. 100 ಜನ ಕೇವಲ ಮೂಕ ಪ್ರೇಕ್ಷಕರಾಗಿ ನಿಲ್ಲೋದು. ಎಲ್ಲರೂ ಒಟ್ಟಾಗಿ ಒಬ್ರಿಗೊಬ್ಬರು ಮಾತನಾಡ್ಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕಿತ್ತಲ್ಲಿ? ನಿಮಗೆ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಸಮಯ ಇದೆ ಅನ್ನೋದಾದರೆ ಆಕೆ ರಕ್ಷಣೆಗೆ ಧಾವಿಸ್ತಕ್ಕಂಥ ಧೈರ್ಯ ನಿಮಗೆ ಯಾಕೆ ಬರಲಿಲ್ಲ? ಒಂದು ನೆನ್ಪಿಡ್ಬೇಕಿದ್ದೀನಿ, ಯಾವಾಗಲೂ ಕೂಡ ಎಲ್ಲ ವೀಡಿಯೋಗಳಲ್ಲೂ ಹೇಳ್ತಾ ಇರ್ತೀವಿ, ನಾವು ಬೇರೆಯವರ ಹೆಣ್ಣು ಮಕ್ಕಳ ಕ್ಷಣಕ್ಕೆ ಕಷ್ಟಕ್ಕೆ ಮೌನವಾಗಿಬಿಟ್ರೆ ನಾಳೆ ನಮ್ಮದೇ ಕುಟುಂಬದವ್ರಿಗೆ ಇಂಥ ಪರಿಸ್ಥಿತಿ ಬಂದಾಗ ಇಡೀ ಸಮಾಜ ಹೀಗೆ ಮೌನವಾಗಿ ನಿಂತು ಬಿಡುತ್ತೆ. ಇಲಾಖೆಯು ಕೂಡ ಇಂಥ ಘೋರ ಕೃತ್ಯ ಎಸಗಿದ ಆರೋಪಿಗೆ ಕಾನೂನು ಅಡಿಯಲ್ಲಿ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಟ್ಟರೆ ಸಮಾಜಕ್ಕೂ ಕೂಡ ಒಂದು ಧೈರ್ಯ ಬರುತ್ತೆ. ಈ ಮುಖಾಂತರವಾಗಿ ಸಮಾಜದಲ್ಲಿ ಇಂತಹುದೇ ವಿಕೃತ ಆಲೋಚನೆ ಇಟ್ಕೊಂಡಿರ್ತಕ್ಕಂಥ ಇತರರಿಗೂ ಕೂಡ ಒಂದು ಬಲವಾದಂಥ ಸಂದೇಶ ರವಾನೆ ಆಗಲಿ, ಕಾನೂನಲ್ಲಿ ಕಠಿಣ ಶಿಕ್ಷೆಗಳಾಗಲಿ, ಅಮಾಯಕ ಲಾವಣ್ಯ ಅವರ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನು ನೀಡಲಿ, ಅವ್ರ ಕುಟುಂಬಕ್ಕೆ ಅಗಾಧ ನೋವನ್ನು ಭರಿಸುವ ಶಕ್ತಿಯನ್ನು ಕರುಣಿಸಲಿ. ಅದು ಕಾನೂನು ಅವಕಾಶ ಮಾಡಿಕೊಡ್ಬೇಕು. ನಾನು ಎಷ್ಟೇ ಒತ್ತಾಯ ಮಾಡಿದ್ರೂ ಅಲ್ಲ. ವೀಕ್ಷಕರ, ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆ ಹೆಚ್ಚಲಿಕ್ಕೆ ಮತ್ತು ಇಂಥ ಘಟನೆಗಳು ಮರುಕಳಿಸದಂತೆ ತಡಿಲಿಕ್ಕೆ ಸಮಾಜವಾಗಿ ನಾವು ಇನ್ನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಇಂತಹ ವಿಡಿಯೋಗಳಿಗಾಗಿ ಈ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.